ಎಲ್ರಿಗೂ ನಮಸ್ಕಾರ. ನಾನು ಪ್ರತಿಭಾ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ನಾನು ನನ್ನ ಪ್ರವಾಸದ ಅನುಭವವನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂದ್ಕೊಂಡಿದ್ದೀನಿ. ನಾವು ಇತ್ತೀಚೆಗೆ ಜೈಪುರ್ ಹಾಗೆ ಉದಯ್ಪುರ ಟ್ರಿಪ್ಪಿಗೆ ಹೋಗಿದ್ವಿ. ಅಲ್ಲಿಯ ಒಂದು ಅನುಭವಗಳನ್ನು ನಿಮ್ಮ ಜೊತೆ ಹಂಚ್ಕೋಬೇಕು, ಹಾಗೆ ಅಲ್ಲಿ ನೋಡುವಂತಹ ಸ್ಥಳಗಳನ್ನು ನನ್ನ ವಿಡಿಯೋದ ಮೂಲಕ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಬೆಂಗಳೂರು ಏರ್ಪೋರ್ಟಿಂದ ನಾವು ಹೊರಡಬೇಕಾಗಿರುವಂತಹ ಜಾಗ ಆಗಿತ್ತು. ಹಾಗೆ ಬೆಂಗಳೂರು ಏರ್ಪೋರ್ಟಿಂದ ನಮಗೆ ಜೈಪುರ್ಗೆ 9:30ಕ್ಕೆ ಫ್ಲೈಟ್ ಇತ್ತು. ಆ ಕಾರಣದಿಂದ ಬೆಳಗ್ಗೆ ನಾವು 6:45ಕ್ಕೆಲ್ಲ ಮನೆ ಬಿಟ್ವಿ. ಈಗಂತೂ ತುಂಬ ಚಳಿ ಆಗಿರೋದ್ರಿಂದ ಸ್ವೆಟರ್ಗಳು, ಜಾಕೆಟ್ಗಳೆಲ್ಲ ಬೇಕಾಗತ್ತೆ. ಬ್ಯಾಗ್ಗಳು ಕೂಡ ತುಂಬ, ನಾವು ದೂರದ ಊರಿಗೆ ಹೋಗಬೇಕು ಅಂದರೆ ಬಟ್ಟೆನೂ ಜಾಸ್ತಿನೇ ಇರುತ್ತೆ. ಹಾಗಾಗಿ ನಮ್ಮ ಬ್ಯಾಗೇಜನ್ನೆಲ್ಲ ತಗೊಂಡು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ನಾವು ಮುಂಚಿತವಾಗಲೇ ಹೋಗಿ ತಲುಪಿದ್ವಿ. ಯಾಕೆಂದರೆ ಅಲ್ಲಿ ಚೆಕ್ ಇನ್ ಆಗೋಕ್ಕೂ ಕೂಡ ಟೈಮ್ ಬೇಕಾಗತ್ತೆ. ಬೆಂಗಳೂರು ಏರ್ಪೋರ್ಟಲ್ಲಿ 2 ಭಾಗ ಇದೆ. ಟರ್ಮಿನಲ್ 1, ಟರ್ಮಿನಲ್ 2 ಅಂತ. ಟರ್ಮಿನಲ್ 1ರಲ್ಲಿ ನಮ್ಮ ದೇಶದಲ್ಲಿ ಹೋಗುವಂತಹ ಎಲ್ಲ ವಿಮಾನಗಳು ಹೊರಡತ್ತೆ. ಅದಲ್ಲದೆ ಟರ್ಮಿನಲ್ 2ದಲ್ಲಿ ಅಂತಾರಾಷ್ಟ್ರೀಯ ವಿಮಾನಗಳು ಅಂದರೆ ಕಾರ್ಗೋ ವಿಮಾನಗಳು, ಬೇರೆ ಬೇರೆ ದೇಶಕ್ಕೆ ಹೋಗುವಂತಹ ವಿಮಾನಗಳು ಹೊರಡೋದಲ್ಲದೆ ನಮ್ಮ ದೇಶದಲ್ಲಿ ಹೋಗುವಂತಹ ವಿಮಾನಗಳು ಸಹ ಇಲ್ಲಿಂದ ಹೊರಡತ್ತೆ. ಏರ್ ಇಂಡಿಯಾ ಎಕ್ಸ್‌ಪ್ರೆಸ್ ಇವೆಲ್ಲ ಟರ್ಮಿನಲ್ 2ದಿಂದ ಹೊರಡುವಂತಹ, ನಮ್ಮ ದೇಶದಲ್ಲೇ ಸಂಚರಿಸುವಂತಹ ವಿಮಾನಗಳು. ನಾವು ಹೋಗಿದ್ದ ವಿಮಾನ ಟರ್ಮಿನಲ್ 2ದಿಂದ ಹೊರಡುವಂಥದ್ದಾಗಿತ್ತು, ಏರ್ ಇಂಡಿಯಾ ಎಕ್ಸ್‌ಪ್ರೆಸ್ ಆದ ಕಾರಣದಿಂದ. ಹಾಗಾಗಿ ನನಗೆ ಟರ್ಮಿನಲ್ 2ನ್ನು ನೋಡೋ ಅವಕಾಶ ಕೂಡ ಸಿಕ್ಕಿತ್ತು. ಟರ್ಮಿನಲ್ 1ಅನ್ನು ನಾನು ನನ್ನ ಮೊದಲನೇ ವಿಮಾನ ಪ್ರಯಾಣದಲ್ಲಿ ಭೂತಾನ್ಗೆ ಹೋಗುವಾಗ ನೋಡಿದ್ದೆ. ಇದು 2ನೇ ಸಲ ನಾನು ವಿಮಾನದಲ್ಲಿ ಪ್ರಯಾಣಿಸ್ತಾ ಇರೋದಾಗಿತ್ತು. ಹಾಗಾಗಿ ಟರ್ಮಿನಲ್ 2ಅನ್ನು ನೋಡೋ ಅವಕಾಶ ಸಿಕ್ಕಿದ್ದು ತುಂಬಾ ಖುಷಿ ಆಯಿತು. 2023ರಲ್ಲಿ ಶುರುವಾದಂತಹ ಟರ್ಮಿನಲ್ 2 ತುಂಬಾ ದೊಡ್ಡದಾಗಿದೆ, ಹಾಗೆ ಪರಿಸರ ಸ್ನೇಹಿಯಾಗಿದೆ. ಹಾಗೆ ಇದನ್ನು ಗಾರ್ಡನ್ ಟರ್ಮಿನಲ್ ಅಂತಲೇ ಹೇಳ್ತಾರೆ. ಅಷ್ಟು ಸುಂದರವಾಗಿದೆ ನೋಡೋಕ್ಕೆ. ಅಷ್ಟೇ ಒಂದು ಭದ್ರತಾ ದೃಷ್ಟಿಯಿಂದಾಗಲಿ ಹಾಗೆ ಸ್ವಚ್ಛತೆ ದೃಷ್ಟಿಯಿಂದಾಗಲಿ ಇದನ್ನು ಅಷ್ಟು ಚೆನ್ನಾಗಿಯೇ ಮೇಂಟೈನ್ ಮಾಡಿದ್ದಾರೆ. ಸಾಕಷ್ಟು ಸಿಬ್ಬಂದಿಗಳು ಇಲ್ಲಿ ಕೆಲಸ ಮಾಡ್ತಾನೆ ಇರ್ತಾರೆ. ಇಲ್ಲಿ ದೊಡ್ಡ ದೊಡ್ಡ ಬ್ರ್ಯಾಂಡಿನ ಶಾಪ್ಗಳು ಕೂಡ ಇವೆ. ಶಾಪಿಂಗನ್ನು ಕೂಡ ಮಾಡ್ಬೋದು, ಆದರೆ ಬೆಲೆ ಮಾತ್ರ ತುಂಬಾ ಜಾಸ್ತಿ ಆಗಿರುತ್ತೆ. ಇನ್ನೇನು ನಮಗೆ ಫ್ಲೈಟ್ ಹೊರಡೋ ಸಮಯ ಬಂದಾಗಿತ್ತು. ಹಾಗೆ ನಾವು ವೇಟಿಂಗ್ ರೂಮಿಂದ ಡೈರೆಕ್ಟಾಗೇ ವಿಮಾನಲ್ಲಿ ಹತ್ಬೋದಾಗಿತ್ತು. ಇಲ್ಲಿ ಒಳಗಡೆಯಿಂದನೇ ವಿಮಾನನ ಹತ್ತೋ ವ್ಯವಸ್ಥೆ ಮಾಡಿದ್ದಾರೆ ಟರ್ಮಿನಲ್ 2ದಲ್ಲಿ. ಟರ್ಮಿನಲ್ 1ರಲ್ಲಿ ನಾವು ಬೇರೆ ಬಸ್ಸಲ್ಲಿ ಹೋಗಿ ಅಲ್ಲಿಂದ ವಿಮಾನ ಹತ್ತಿ ಹೋಗಬೇಕಾಗಿತ್ತು. ಟರ್ಮಿನಲ್ 2ದಲ್ಲಿ ಹಾಗಲ್ಲ, ಡೈರೆಕ್ಟಾಗಿ ನಾವು ಫ್ಲೈಟನ್ನು ಹತ್ಬೋದು. ಆ ಥರ ಒಂದು ವ್ಯವಸ್ಥೆ ಕೂಡ ಇಲ್ಲಿದೆ.
1556 ಕಿಲೋಮೀಟರ್ ದೂರ ಇದ್ದಂತಹ ರಾಜಸ್ಥಾನದ ರಾಜಧಾನಿ ಜೈಪುರ್‌ಗೆ ಕೇವಲ ಬೆಂಗಳೂರಿಂದ 2 ಕಾಲ್ ಗಂಟೆಯಲ್ಲೆಲ್ಲ ಬಂದು ತಲುಪಿದ್ವಿ ನಾವು. ಅದಕ್ಕೆ ಅಲ್ವಾ ದೂರದ ಊರಿಗೆ ನಾವು ದೂರದ ಪ್ರಯಾಣಕ್ಕೆ ವಿಮಾನವನ್ನ ಬಳಸೋದು. ಈಗ 2 ರಿಂದ 3 ದಿನಗಳ ಟೈಮನ್ನ ನಾವು ಬೇರೆ ಬೇರೆ ದೇಶಗಳಿಗೆಲ್ಲ ಹೋಗೋಕೆ ಕುತ್ಕೋಬೇಕಾಗತ್ತೆ. ಆವಾಗ ತುಂಬಾ ಕಷ್ಟ ಅಂತ ನನಗೆ ಆ ಸಮಯದಲ್ಲಿ ಅನಿಸ್ತು. ಬೆಂಗಳೂರಿಂದ ಬೆಳಗ್ಗೆ ಬೇಗ ಹೊರಟ ಕಾರಣದಿಂದ ನಾವು ಟಿಫಿನ್ನು ಮಾಡಿರಲಿಲ್ಲ. ಏನೋ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡಿದ್ವಿ ಅಷ್ಟೇ ಬಿಟ್ಟರೆ ತುಂಬ ಏನು ಟಿಫಿನ್ ಮಾಡಿರದೆ ಹೋಗಿರೋದ್ರಿಂದ ಹೊಟ್ಟೆ ಕೂಡ ಹಸಿವಾಗ್ತಾ ಇತ್ತು. ಏರ್ಪೋರ್ಟಿಂದ ಡೈರೆಕ್ಟಾಗಿ ನಾವು ಫ್ರೆಶ್ ಅಪ್ ಆಗೋಣ, ಹಾಗೆ ಊಟ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಲಾಡ್ಜ್ಗೆ ಹೋದ್ವಿ. ಜೈಪುರ್ ಬಗ್ಗೆ ಸಣ್ಣದಾಗಿ ಹೇಳಬೇಕು ಅಂದರೆ ರಾಜಸ್ಥಾನದ ರಾಜಧಾನಿ ಜೈಪುರ್ ಆಗಿದೆ. ಇದನ್ನು ಪಿಂಕ್ ಸಿಟಿ ಅಂತಲೇ ಕರೀತಾರೆ. ಕರ್ನಾಟಕಕ್ಕೆ ಬೆಂಗಳೂರು ಹೇಗೆ ರಾಜಧಾನಿನೋ ರಾಜಸ್ಥಾನಕ್ಕೆ ಜೈಪುರ್ ರಾಜಧಾನಿಯಾಗಿದೆ. ಹಾಗೆ ಇದು ಕಲೆ ಮತ್ತು ಸಂಸ್ಕೃತಿ ಐತಿಹಾಸಿಕ ನಗರ ಕೂಡ ಹೌದು. ಈ ನಗರವನ್ನು ರಜಪೂತ ದೊರೆ 2ನೇ ರಾಜ ಜೈಸಿಂಗ್ ನಿರ್ಮಾಣ ಮಾಡಿದ್ದು. ಇಲ್ಲಿ ಹೆಚ್ಚಾಗಿ ನೀವು ಹಳೆಯದಾದ ಕಟ್ಟಡಗಳನ್ನು ಗುಲಾಬಿ ಕೆಂಪು ಮಿಶ್ರಿತ ಬಣ್ಣದಲ್ಲಿ ನೋಡ್ಬೋದು. ಭಾರತದಲ್ಲಿ ಮೊದಲನೇ ಬಾರಿಗೆ ವಾಸ್ತು ಪ್ರಕಾರವಾಗಿ ನಿರ್ಮಾಣ ಮಾಡಿದಂತಹ ನಗರ ಅಂತಲೂ ಜೈಪುರವನ್ನು ಕರೀತಾರೆ. ಜೈಪುರದ ಮುಖ್ಯ ಆಕರ್ಷಣೆ ಅಂದರೆ ಅರಮನೆಗಳು, ಕೋಟೆಗಳು, ಹಾಗೆ ಹವೇಲಿಗಳು. ನನ್ನ ಮುಂದಿನ ವಿಡಿಯೋದಲ್ಲಿ ಒಂದೊಂದಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇಲ್ಲಿ ಸುಂದರವಾದ ಒಂದು ಐತಿಹಾಸಿಕ ಕುರುಹಾಗಿ ಕೋಟೆಗಳು, ಅರಮನೆಗಳೆಲ್ಲ ಇರೋದ್ರಿಂದ ಪ್ರವಾಸಿಗರು ಪ್ರಪಂಚದ ಮೂಲೆ ಮೂಲೆಯಿಂದ ಅದನ್ನು ನೋಡೋಕೆ ಅಂತ ಇಲ್ಲಿ ಬರ್ತಾರೆ. ಇಲ್ಲಿ ಮತ್ತೊಂದು ಮುಖ್ಯವಾದ ಆಕರ್ಷಣೆ ಅಂದರೆ ಶಾಪಿಂಗ್. ಸ್ತ್ರೀಯರಿಗಂತೂ ಭಾಳಷ್ಟು ಸುಂದರವಾದ ಹ್ಯಾಂಡ್ಮೇಡ್ ಐಟಮ್ಗಳೆಲ್ಲ, ಬ್ಯಾಗ್ಗಳಾಗಿರ್ಬೋದು, ಪರ್ಸ್ಗಳಾಗಿರ್ಬೋದು, ಕೈ ಕಸೂತಿ ಮಾಡಿದಂತಹ ಹ್ಯಾಂಡ್ಮೇಡ್ ಐಟಮ್ಗಳೆಲ್ಲ ಸಿಗುತ್ತೆ. ಬಾಂಧನಿ ಬಟ್ಟೆಗಳಾಗಿರ್ಬೋದು, ಹಾಗೆ ಜ್ಯುವೆಲ್ರಿಗಳು, ಆಕ್ಸಿಡೈಸ್ ಜ್ಯುವೆಲ್ರಿಗಳಂತೂ ಎಷ್ಟು ಬೇರೆ ಬೇರೆ ಡಿಸೈನಲ್ಲಿ ಸಿಗುತ್ತೆ ಅಂದರೆ ಇಲ್ಲಿ ನೋಡೋಕ್ಕೆ ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿ ಸಿಗುತ್ತೆ. ಬಟ್ಟೆಗಳು ಕೂಡ ಹೌದು. ಹಾಗೆ ಹ್ಯಾಂಡ್ಮೇಡ್ ಐಟಮ್ಗಳೆಲ್ಲ ಭಾಳಷ್ಟು ಸುಂದರವಾಗಿ ಕಾಟನ್ ಬ್ಲಾಕ್ ಪ್ರಿಂಟ್ ಬಟ್ಟೆಗಳು ಎಲ್ಲ ಸಿಗುತ್ತೆ ಇಲ್ಲಿ. ಅದನ್ನು ಮಾತ್ರ ಪರ್ಚೇಸ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ವೆದರ್ ಬಗ್ಗೆ ಹೇಳಬೇಕು ಅಂದರೆ ಬೇಸಿಗೆಲಿ ಇಲ್ಲಿ ತುಂಬಾ ಹೀಟ್ ಇರುತ್ತೆ. ಇಲ್ಲಿ ರಾಜಸ್ಥಾನ ಮರುಭೂಮಿ ಹತ್ತಿರ ಬಂದಿರೋ ಕಾರಣದಿಂದ ಹಾಗಾಗಿ ಬೇಸಿಗೆಲಿ ತುಂಬ ಹೀಟು, ಚಳಿಗಾಲದಲ್ಲಿ ಅಷ್ಟೇ ಚಳಿನೂ ಕೂಡ ಇಲ್ಲಿರುತ್ತೆ. ಆದರೆ ಬೇಸಿಗೆ ಬಿಸಿಲಿಗಿಂತ ಚಳಿಗಾಲ ಚಳಿ ಉತ್ತಮ ಅಲ್ವಾ? ಹಾಗಾಗಿ ಅಕ್ಟೋಬರಿಂದ ಮಾರ್ಚ್ ತನಕ ಇಲ್ಲಿ ಹೋಗೋಕ್ಕೆ ಒಳ್ಳೆ ಟೈಮು. ಆ ಟೈಮಲ್ಲೇ ಹೋಗೋ ಪ್ಲ್ಯಾನ್ ಮಾಡಿ ನೀವು ಕೂಡ. ಫುಡ್ ವಿಷಯಕ್ಕೆ ಬಂದರೆ ಇಲ್ಲಿ ವೆಜಿಟೇರಿಯನ್ ಫುಡ್ ಎಲ್ಲ ಸಿಗುತ್ತೆ. ಪನ್ನೀರ್ ಹಾಗೆ ರೋಟಿ ಕರಿ ಅಂತಹದ್ದು ಸಿಗುತ್ತೆ. ಇದು ನಾರ್ತ್ ಆಗಿರೋದ್ರಿಂದ. ಹಾಗೆ ಸ್ಟ್ರೀಟ್ ಫುಡ್ಗಳು ಇಲ್ಲಿ ಜಾಸ್ತಿ. ರೋಡ್ ಸೈಡೆಲ್ಲ ತುಂಬ ವೆರೈಟಿ ಸ್ವೀಟ್ಸ್ಗಳನ್ನು ಮಾಡ್ತಾ ಇರ್ತಾರೆ. ಹಾಲಿನ ಖೋವಾ ಬಳಸಿ ಮಾಡುವಂತಹ ಸ್ವೀಟ್ಸು ಇಲ್ಲಿ ಹೆಚ್ಚಾಗಿ ಫೇಮಸ್ ಇದೆ. ಹಾಗೆ ಯಾರಾದರೂ ಹೊಸಬರಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕುವಂತಹ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗೆ ಸಿಗುತ್ತೆ. ನಾನು ಮುಂದಿನ ನನ್ನ ವಿಡಿಯೋಗಳಲ್ಲಿ ಒಂದೊಂದಾಗಿ ಇಲ್ಲಿರೋ ಪ್ಲೇಸ್ಗಳನ್ನೆಲ್ಲ ಹಾಕ್ತಾ ಬರ್ತೀನಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.